ಉಗ್ರರ ಗುಂಡೇಟಿಗೆ ಕನ್ನಡಿಗ ಭರತ್ ಭೂಷಣ್ ಬಲಿಯಾಗಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯ ಭರತ್ ಭೂಷಣ್ ಸಾವನ್ನಪ್ಪಿದ್ದಾರೆ. ಮಗು ಎತ್ತಿಕೊಂಡು ಹೋಗುತ್ತಿದ್ದಾಗ ಉಗ್ರರು ಅವರ ಮೇಲೆ ಗುಂಡನ್ನ ಹೊಡೆದಿದ್ದಾರೆ. ಮಗುವನ್ನ ಕೆಳಗೆ ಇಳಿಸಿ ಗುಂಡನ್ನ ಹೊಡೆದ ಉಗ್ರರು. ಪತ್ನಿ ಮಗು ಎದುರೇ ಗುಂಡು ಹೊಡೆದಿದ್ದಾರೆ ಉಗ್ರರು. ಬೆಂಗಳೂರಿನ ಭರತ್ ಭೂಷಣ್ ಸಾವನ್ನಪ್ಪಿದ್ದಾರೆ. ಭರತ್ ಪತ್ನಿ ವೈದ್ಯರಾಗಿದ್ದು ಅವರು ಪತಿ ಬಳಿ ಹೋಗಿ ಚೆಕ್ ಮಾಡಿದ್ದಾರೆ. ಇನ್ನೂ ಕೂಡ ಭರತ್ ತಂದೆ ತಾಯಿಗೆ ವಿಷಯ ಇನ್ನೂ ತಿಳಿದಿಲ್ಲ. ಕಾಶ್ಮೀರದಲ್ಲಿ ಉಗ್ರರಿಂದ ಹಿಂದೂಗಳ ರಕ್ತದೋಕುಳಿಯಾಗಿದೆ. ಭರತ್ ಪತ್ನಿ ವೈದ್ಯರಾಗಿದ್ದು ಪತಿ ಬಳಿ ಬಂದು ಪರೀಕ್ಷೆ ನಡೆಸಿದಾಗ ಅವರು ಸಾವನ್ನಪ್ಪಿರೋದು ದೃಢಪಟ್ಟಿದೆ. ಭರತ್ ಭೂಷಣ್ ಅವರ ತಂದೆ ತಾಯಿಗೆ ಇನ್ನೂ ಸಹ ಈ ವಿಚಾರ ಗೊತ್ತಿಲ್ಲ. ಅವರು ಮಗುವನ್ನ ಎತ್ಕೊಂಡು ಹೋಗ್ತಿದ್ದಾಗ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಮಗುವನ್ನ ಕೆಳಗೆ ಇಳಿಸಿ ಭರತ್ ಭೂಷಣ್ ಮೇಲೆ ಗುಂಡನ್ನ ಹಾರಿಸಿದ್ದಾರೆ ಉಗ್ರರು. ಪತ್ನಿ ಹಾಗೂ 3 ವರ್ಷದ ಮಗು ಎದುರೇ ಗುಂಡನ್ನ ಹಾರಿಸಿದ್ದಾರೆ ಉಗ್ರರು. ಕಾಶ್ಮೀರದಲ್ಲಿ ಉಗ್ರರಿಂದ ಹಿಂದೂಗಳ ರಕ್ತದೋಕುಳಿಯಾಗಿದೆ. ಈ ಘಟನೆಯಲ್ಲಿ ಉಗ್ರರ ಗುಂಡೇಟಿಗೆ ಕನ್ನಡಿಗ ಭರತ್ ಭೂಷಣ್ ಬಲಿಯಾಗಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯ ನಿವಾಸಿ ಭರತ್ ಭೂಷಣ್ ಸಾವಿಗೀಡಾಗಿದ್ದಾರೆ. ಕಳೆದ ಶುಕ್ರವಾರ ಕಾಶ್ಮೀರ ಪ್ರವಾಸಕ್ಕೆ ತೆರಳಿರ್ತಾರೆ ಈ ಕುಟುಂಬ. ನಾಳೆ ಮಧ್ಯಾಹ್ನ ವಾಪಸ್ ಬೆಂಗಳೂರಿಗೆ ಅವರು ಬರಬೇಕಾಗಿತ್ತು. ಆದರೆ ಗುಂಡೇಟಿಗೆ ಭರತ್ ಭೂಷಣ್ ಬಲಿಯಾಗಿದ್ದಾರೆ. ಐಟಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಭರತ್ ಭೂಷಣ್. ಕೆಲಸಕ್ಕೆ ರಿಸೈನ್ ಮಾಡಿ ವೆಕೇಶನ್ಗೆ ಅಂತ ಕುಟುಂಬಸ್ಥರು ತೆರಳಿರ್ತಾರೆ. ಬಿಸ್ನೆಸ್ ಆರಂಭ ಮಾಡಬೇಕು ಅಂತ ಕೆಲಸಕ್ಕೆ ರಿಸೈನ್ ಅನ್ನ ಮಾಡಿರ್ತಾರೆ ಭರತ್ ಭೂಷಣ್. ಕಳೆದ ಶುಕ್ರವಾರ ಕಾಶ್ಮೀರ ಪ್ರವಾಸಕ್ಕೆ ಅಂತ ಭರತ್ ಭೂಷಣ್ ಅವರು ತೆರಳಿರ್ತಾರೆ. ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ಈ ಕುಟುಂಬ ವಾಪಸ್ ಆಗಬೇಕಿತ್ತು. ಆದರೆ ಗುಂಡೇಟಿಗೆ ಭರತ್ ಭೂಷಣ್ ಬಲಿಯಾಗಿದ್ದಾರೆ. ಐಟಿಯಲ್ಲಿ ಭರತ್ ಭೂಷಣ್ ಅವರು ಕೆಲಸ ಮಾಡಿಕೊಂಡಿದ್ರು. ಸದ್ಯ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ವೆಕೇಶನ್ಗೆ ಅಂತ ಈ ಕುಟುಂಬ ತೆರಳಿರುತ್ತೆ. ಬಿಸ್ನೆಸ್ ಆರಂಭ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಕೆಲಸಕ್ಕೆ ರಿಸೈನ್ ಅನ್ನ ಮಾಡಿರ್ತಾರೆ ಭರತ್ ಭೂಷಣ್. ಕಳೆದ ಶುಕ್ರವಾರ ಅಷ್ಟೇ ಕಾಶ್ಮೀರ ಪ್ರವಾಸಕ್ಕೆ ಈ ಕುಟುಂಬ ಭರತ್ ಭೂಷಣ್ ಅವರ ಕುಟುಂಬ ಹೋಗಿರುತ್ತೆ. ನಾಳೆ ಮಧ್ಯಾಹ್ನ ಅವರು ಬೆಂಗಳೂರಿಗೆ ವಾಪಸ್ ಬರಬೇಕಾಗಿತ್ತು. ಆದರೆ ಇವತ್ತು ಉಗ್ರರ ಗುಂಡೇಟಿಗೆ ಭರತ್ ಭೂಷಣ್ ಬಲಿಯಾಗಿದ್ದಾರೆ. ಅವರು ಐಟಿಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ರು. ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ಕುಟುಂಬದ ಸಮೇತ ವೆಕೇಶನ್ಗೆ ಅಂತ ಈ ಪಹಲ್ಗಾಮ್ಗೆ ತೆರಳಿರ್ತಾರೆ. ಬಿಸ್ನೆಸ್ ಆರಂಭ ಮಾಡಬೇಕು ಅಂತ ಕೆಲಸಕ್ಕೆ ರಿಸೈನ್ ಮಾಡಿ ವೆಕೇಶನ್ಗೆ ಹೋಗಿರ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘು ಸಂಪರ್ಕದಲ್ಲಿ ಇದ್ದಾರೆ. ರಾಘು, ಈ ಭರತ್ ಭೂಷಣ್ ಇನ್ನೇನು ಅವರು ನಾಳೆ ವಾಪಸ್ ಬರಬೇಕಿತ್ತು, ಆದರೆ ಈ ರೀತಿ ಒಂದು ಘಟನೆ ಆಗ್ಬಿಟ್ಟಿದೆ. ಏನು ಅಪ್ಡೇಟ್ ಸಿಗ್ತಾ ಇದೆ ಭರತ್ ಭೂಷಣ್ ಬಗ್ಗೆ? ಯಾವಾಗ ಮೃತದೇಹವನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ? ಅವರ ಪತ್ನಿ ಹಾಗೂ ಮಗು ಅವರ ಪರಿಸ್ಥಿತಿ ಹೇಗಿದೆ ಈಗ? ಅರ್ಪಿತಾ, ಘಟನೆ ಆದ ಬಳಿಕ ಖುದ್ದು ಪತ್ನಿಯ ವಿಚಾರವನ್ನ ಕುಟುಂಬಸ್ಥರಿಗೆ ತಿಳಿಸಿರುವಂತದ್ದು. ಕಳೆದ ಶುಕ್ರವಾರ ಮಗು ಜೊತೆಗೆ ಪತ್ನಿ ಜೊತೆ ಭರತ್ ಭೂಷಣ್ ಕೂಡ ಕಾಶ್ಮೀರ ಪ್ರವಾಸವನ್ನ ಕೈಗೊಂಡಿರ್ತಾರೆ. 4 ದಿನದ ಪ್ರವಾಸಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ನಾಳೆ ಮಧ್ಯಾಹ್ನ ಅಂದ್ರೆ ಬುಧವಾರ ಮಧ್ಯಾಹ್ನ ಅವರು ವಾಪಸ್ ಆಗ್ಬೇಕಿತ್ತು. ನಿನ್ನೆ ರಾತ್ರಿ ಕೂಡ ಅವರ ಪತ್ನಿಯ ತಂದೆಯ ಜೊತೆ ಫೋನ್ ಅಲ್ಲಿ ಮಾತಾಡಿರ್ತಾರೆ. ನಾವೆಲ್ಲವೂ ಕೂಡ ಆರಾಮಾಗಿದೆ, ಬುಧವಾರ ನಾವು ವಾಪಸ್ ಆಗ್ತೇನೆ ಅನ್ನುವಂತ ಮಾತುಗಳನ್ನ ಹೇಳಿರ್ತಾರೆ. ಎಲ್ಲವೂ ಕೂಡ ಬಹಳ ಚೆನ್ನಾಗಿದೆ, ಪ್ರವಾಸ ಎಂಜಾಯ್ ಮಾಡಿದೀವಿ ಅನ್ನುವಂತ ಮಾತುಗಳನ್ನ, ಎಲ್ಲವೂ ಸರಿಯಾಗಿದೆ, ನಾಳೆ ಮಧ್ಯಾಹ್ನ ನಾವು ವಾಪಸ್ ಬರ್ತೇವೆ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಅದಾದ ಬಳಿಕ ಇವತ್ತು ಮಧ್ಯಾಹ್ನ ನೇರವಾಗಿ ಅವರಿಗೆ ಒಂದು ಫೋನ್ ಕರೆ ಬರುತ್ತೆ. ಫೋನ್ ಕರೆ ಬರ್ತಾ ಇದ್ದಾಗೇನೆ ಅಲ್ಲಿ ಆಗಿರುವಂತಹ ಘಟನೆಯನ್ನ ಖುದ್ದು ಪತ್ನಿಯೇ ವಿವರಿಸಿ ಕುಟುಂಬಸ್ಥರಿಗೆ ಏನಾಗಿದೆ ಅನ್ನುವಂತ ವಿಚಾರವನ್ನ ತಿಳಿಸ್ತಾರೆ. ಅಂದ್ರೆ ಮಧ್ಯಾಹ್ನ ಯಾವಾಗ ಗುಂಡಿನ ದಾಳಿ ಶುರುವಾಗುತ್ತೆ, ಗುಂಡಿನ ದಾಳಿ ಶುರುವಾಗ್ತಾ ಇದ್ದಂಗೆನೆ ತನ್ನ ಮಗುವನ್ನ ಎತ್ಕೊಂಡು ಮರದ ಬಳಿ ಹೋಗಿ ಅವರು ಅವಿತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಮರದ ಬಳಿ ಅವಿತ್ಕೊಂಡಿದ್ದಂತವರಿಗೆ ಗುರಿ ಇಟ್ಟು ಭಯೋತ್ಪಾದಕರು ಗುಂಡನ್ನ ಹೊಡೆದಾಗ ನೇರವಾಗಿ ಭರತ್ ಭೂಷಣ್ ತಲೆಗೆ ಗುಂಡು ತಗಳ್ತಾ ಇದ್ದಾಗೇನೆ ಸ್ಪಾಟ್ ಅಲ್ಲಿ ಅವರು ಪ್ರಾಣವನ್ನ ಬಿಡ್ತಾರೆ. ಕೂಡಲೇ ಅದನ್ನ ಪತ್ನಿ ನೋಡ್ತಾರೆ. ಅವರನ್ನ ಪರೀಕ್ಷೆ ಮಾಡುವಂತ ಕೆಲಸವನ್ನ ಪತ್ನಿ ಮಾಡ್ತಾರೆ. ಅಂದ್ರೆ ಪತ್ನಿ ವೈದ್ಯರಾಗಿದ್ದಂತ ಕಾರಣಕ್ಕಾಗಿ ಏನಾಗಿದೆ ಅಂತ ಹೇಳಿ ಸ್ಥಳದಲ್ಲಿ ನೋಡಿದಾಗ ಅವ್ರದ್ದು ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಆ ಕೂಡಲೇ ಕುಟುಂಬಸ್ಥರಿಗೆ ಪತ್ನಿಯೇ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ 8 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ಮೂಲತಃ ಬೆಂಗಳೂರಿನ ಸುಂದರ್ ನಗರದ ನಿವಾಸಿ ಭರತ್ ಭೂಷಣ್. ಮತ್ತಿಕೆರೆಯಲ್ಲಿ ಅವರ ಅತ್ತೆ ಮನೆ ಇತ್ತು. ಪತ್ನಿ ಮಗು ಜೊತೆಗೆ ಅವರು ಮೂವರು ಕೂಡ ವೆಕೇಶನ್ಗೆ ಅಂತೇಳಿ ಬೆಂಗಳೂರಿಂದ ತೆರಳಿರ್ತಾರೆ. ಐಟಿ ಉದ್ಯೋಗಿಯಾಗಿದ್ದಂಥವ್ರು ಐಟಿ ಕೆಲಸವನ್ನ ಬಿಟ್ಟು ನಾನು ಬಿಸ್ನೆಸ್ ಅನ್ನ ಆರಂಭ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಬಿಸ್ನೆಸ್ ಆರಂಭ ಮಾಡೋದಕ್ಕಿಂತ ಮುನ್ನ ಒಂದು ಬ್ರೇಕ್ ಅನ್ನ ತೆಗೆದುಕೊಳ್ಳೋಣ, ಒಂದು ವೆಕೇಶನ್ಗೆ ಹೊರಗಡೆ ಹೋಗಿ ಬರೋಣ ಅನ್ನುವಂತ ಕಾರಣಕ್ಕಾಗಿ ಜಮ್ಮು ಕಾಶ್ಮೀರವನ್ನ ಆಯ್ಕೆ ಮಾಡ್ಕೊಂಡು ಹೋಗಿರ್ತಾರೆ. ಕಳೆದ ವರ್ಷ ಕೂಡ ಅವರ ಮಾವ ಜೊತೆಗೆ ಅವರ ಅತ್ತೆ ಹೋಗಿ ಬಂದಿರ್ತಾರೆ. ಅಲ್ಲಿಗೆ ಹೋಗೋದು ಬೇಡ ಅನ್ನುವಂತ ಸಜೆಷನ್ ಕೊಟ್ಟಿದ್ರು ಕೂಡ
ಅಲ್ಲಿಗೆ ಹೋಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಭರತ್ ಭೂಷಣ್ ಏನಿರ್ತಾರೆ ಅವರು ತನ್ನ ಫ್ಯಾಮಿಲಿಯನ್ನ ಕೂಡ ಮಗುವಿಗೆ ಕಾಶ್ಮೀರ ಪ್ರವಾಸವನ್ನ ತೋರಿಸ್ಲೇಬೇಕು ಅನ್ನುವಂತ ಕಾರಣಕ್ಕಾಗಿ ಉದ್ದೇಶವನ್ನ ಇಟ್ಕೊಂಡು ಹೋಗಿರ್ತಾರೆ. ಬಟ್ ಆದ್ರೆ ಘಟನೆಯಲ್ಲಿ ಈಗ ಭರತ್ ಭೂಷಣ್ ಪ್ರಾಣವನ್ನ ಕಳೆದುಕೊಂಡಿರುವಂತದ್ದು. ಸದ್ಯ ಅವರ ಪರಿಸ್ಥಿತಿ ಕೂಡ ಅಂದ್ರೆ ಅವರ ಪತ್ನಿ ಜೊತೆಗೆ ಮಗುವಿನ ಪರಿಸ್ಥಿತಿ ಕೂಡ ಬಹಳ ಬೇಸರದಲ್ಲಿರುವಂತದ್ದು. ಇಲ್ಲಿಂದ ಕುಟುಂಬಸ್ಥರು ಕೂಡ ಈಗಾಗಲೇ ಅಲ್ಲಿಗೆ ಹೋಗಿದ್ದಾರೆ. ಕೆಲವೊಂದಷ್ಟು ಅವರ ಆತ್ಮೀಯ ಕುಟುಂಬಸ್ಥರೇನಿದ್ರು ಅವರು ಹೋಗಿ ಅವ್ರನ್ನ ಭೇಟಿಯಾಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ವೇಳೆಗೆ ಅವರು ಕೂಡ ಅವರ ಫ್ಯಾಮಿಲಿ ಏನಿದೆ ಪತ್ನಿ ಜೊತೆಗೆ ಮಗುವಿನ ಜೊತೆ ಅಲ್ಲಿ ಹೋಗಿ ಸೇರ್ಕೊಳ್ತಾರೆ. ಅದಾದ ಬಳಿಕ ವಾಪಸ್ ಪ್ರೊಸೀಜರ್ಸ್ಗಳೆಲ್ಲವನ್ನ ಕೂಡ ಕಂಪ್ಲೀಟ್ ಮಾಡಿ ವಾಪಸ್ ಎಲ್ಲರನ್ನ ಕೂಡ ಕರ್ಕೊಂಡು ಬರುವಂತ ಕೆಲಸಗಳು ಆಗುತ್ತೆ. ಅರ್ಪಿತಾ. ಧನ್ಯವಾದ ರಘು, ನಿಮ್ಮೆಲ್ಲ ಮಾಹಿತಿಗಾಗಿ.